ನಮಸ್ಕಾರ ಗೆಳೆಯರೆ. ಈ ಒಂದು ಘಟನೆ ಇದೆಯಲ್ಲ, ಅದು ಕೇವಲ ಒಂದು ಆಕ್ಸಿಡೆಂಟ್ ಅಲ್ಲ. ಇದು 10 ಜೀವಗಳು ಹೋದ ಕತೆ ಮಾತ್ರವಲ್ಲ, 10 ಸಂಸಾರಗಳು ಒಂದೇ ಕ್ಷಣದಲ್ಲಿ ಅನಾಥವಾದ ಕಹಿ ಸತ್ಯ. ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ. ಮನೆ ಮಗ ದೇಶ ಕಾಯೋಕೆ ಹೋಗಿದ್ದಾನೆ ಅಂತ ಹೆಮ್ಮೆಯಿಂದ ಇರೋ ತಂದೆ ತಾಯಿ, ತನ್ನ ಗಂಡ ವಾಪಸ್ ಬರ್ತಾನೆ ಅಂತ ಕಾಯ್ತಾ ಇರೋ ಪತ್ನಿಗೆ, ಅಪ್ಪ ಚಾಕ್ಲೇಟ್ ತರ್ತಾರೆ ಅಂತ ಕಾಯೋ ಪುಟ್ಟ ಮಗುವಿಗೆ, ಆ ತಂದೆ ಮಗ ಗಂಡ ಎನ್ಮುಂದೆ ಈ ಪ್ರಪಂಚದಲ್ಲೇ ಇಲ್ಲ ಅನ್ನೋ ಸುದ್ದಿ ತಲುಪಿದಾಗ ಆ ಮನೆಯ ಪರಿಸ್ಥಿತಿ ಏನಾಗಬೇಡ. ಈ ಸಾವಿನ ನೋವು ಆ ಕುಟುಂಬಗಳಿಗೆ ಅಷ್ಟು ಸುಲಭವಾಗಿ ಅರಗಿಸಿಕೊಳ್ಳೋಕೆ ಸಾಧ್ಯವಿಲ್ಲದಂಥದ್ದು. ಇಂದು ಬೆಳಿಗ್ಗೆ ಜಮ್ಮು ಕಾಶ್ಮೀರದ ಆ ಭದರ್ವಾಹ ಚಂಬಾ ರಸ್ತೆಯಲ್ಲಿ ಮಂಜು ಮುಸುಕಿದ ವಾತಾವರಣ ಇತ್ತು. ನಮ್ಮ ಯೋಧರು ಒಂದು ಬುಲೆಟ್ ಪ್ರೂಫ್ ವಾಹನದಲ್ಲಿ ತಮ್ಮ ಹೈ ಆಲ್ಟಿಟ್ಯೂಡ್ ಪೋಸ್ಟ್ ಕಡೆಗೆ ಹೊರಟಿದ್ರು. ಆ ರಸ್ತೆಗಳು ಹೇಗಿರುತ್ತೆ ಅಂದ್ರೆ, ಆಕಾಶ ಮುಟ್ಟೋ ಹಾಗೆ ಮಂಜು ತುಂಬಿದ ಬೆಟ್ಟ, ಇನ್ನೊಂದು ಕಡೆ ಪಾತಾಳದ ತರ ಇರೋ ಕಂದಕ. ಅದನ್ನು ನೋಡಿದ್ರೆ ಭಯ ಆಗುತ್ತೆ. ಅಂಥದ್ರಲ್ಲಿ ಅಲ್ಲಿ ಡ್ರೈವಿಂಗ್ ಮಾಡೋದು ಅಂದ್ರೆ ಅದು ಸಾವಿನ ಜೊತೆ ಚೆಲ್ಲಾಟ ಆಡಿದ ಹಾಗೆ. ಚಾಲಕರು ಎಷ್ಟೇ ಎಚ್ಚರಿಕೆಯಿಂದ ಇದ್ರೂ ಪ್ರಕೃತಿಯ ಆಟದ ಮುಂದೆ ಯಾರು ಏನು ಮಾಡೋಕ್ಕಾಗಲ್ಲ. ನಮ್ಮ ಯೋಧರು ಇದ್ದ ವಾಹನ ಕನ್ನಿ ಟಾಪ್ ಅನ್ನೋ ಜಾಗಕ್ಕೆ ಬರ್ತಿದ್ದ ಹಾಗೆ ಒಂದು ತಿರುವಿನಲ್ಲಿ ಆ ವಾಹನ ನಿಯಂತ್ರಣ ತಪ್ಪಿ ನೇರವಾಗಿ ಸುಮಾರು 200 ಅಡಿ ಆಳದ ಕಂದಕಕ್ಕೆ ಬಿದ್ದು ಬಿಟ್ಟಿದೆ. ಆ ಕ್ಷಣದಲ್ಲಿ ಅಲ್ಲಿ ಏನಾಗಿರಬಹುದು ಅಂತ ಊಹಿಸೋಕೆ ಹೋದ್ರೆ ಮೈ ಜುಮ್ ಅನ್ನತ್ತೆ. ಆ ಗಟ್ಟಿಮುಟ್ಟಾದ ಸೇನಾ ವಾಹನವೇ ಅಪ್ಪಚ್ಚಿಯಾಗಿ ಹೋಗಿದೆ ಅಂದ್ರೆ ಆ ಅಪಘಾತದ ಭೀಕರತೆ ಎಷ್ಟಿತ್ತು ಅಂತ ನೀವೇ ಒಮ್ಮೆ ಅಂದಾಜು ಮಾಡಿ. ಈ ಘಟನೆ ನಡೆದ ತಕ್ಷಣ ಅಲ್ಲಿಗೆ ಓಡಿ ಬಂದದ್ದು ಸ್ಥಳೀಯರು ಮತ್ತೆ ನಮ್ಮ ಸ್ಥಳೀಯ ಸೈನಿಕರು. ಅಲ್ಲಿನ ಚಳಿ ಅಷ್ಟು ಆಳಕ್ಕೆ ಇಳಿದು ಹೋಗೋದು ಅಂದ್ರೆ ಸಾಮಾನ್ಯ ವಿಷಯವಲ್ಲ. ಆದ್ರೆ ಕೆಳಗೆ ಬಿದ್ದಿರೋದು ನಮ್ಮ ದೇಶದ ಕಲಿಗಳು, ನಮ್ಮ ಅಣ್ಣ ತಮ್ಮಂದಿರು ಅನ್ನೋ ಭಾವನೆ ಎಲ್ಲರನ್ನೂ ಅಲ್ಲಿಗೆ ಎಳೆದುಕೊಂಡು ಹೋಯಿತು. ತುರ್ತು ರಕ್ಷಣಾ ಕಾರ್ಯ ಶುರುವಾದಾಗ ಕಂಡ ದೃಶ್ಯಗಳು ನಿಜಕ್ಕೂ ಮನಕಲಕುವಂತಿತ್ತು. ಕೆಳಗೆ ಇಳಿದು ನೋಡಿದಾಗ 4 ಜನ ಯೋಧರು ಸ್ಥಳದಲ್ಲೇ ಮೃತಪಟ್ಟಿದ್ರು. ಇನ್ನುಳಿದವರ ಸ್ಥಿತಿ ಬಹಳ ಗಂಭೀರವಾಗಿತ್ತು. ಕೆಲವರ ಕೈ ಕಾಲುಗಳೇ ತುಂಡಾಗಿ ಹೋಗಿದ್ದವು. ಸುದ್ದಿ ಮುಟ್ಟುತ್ತಿದ್ದಂತೆ ಪ್ರಾಣ ಉಳಿಸೋಕೆ ಹೆಲಿಕಾಪ್ಟರ್ ಕೂಡ ಬಂತು. ಆಸ್ಪತ್ರೆಗೆ ಸೇರಿಸೋಕೆ ಎಲ್ಲರೂ ಜೀವ ಕೈಯಲ್ಲಿ ಹಿಡಿದು ಓಡಾಡಿದ್ರು. ಆದ್ರೆ ವಿಧಿಯಾಟ ಬೇರೆ ಇತ್ತು. ಆಸ್ಪತ್ರೆಗೆ ಹೋಗೋ ದಾರಿಯಲ್ಲಿ ಮತ್ತೆ ಕೆಲವರು ಪ್ರಾಣ ಬಿಟ್ರು. ಗೆಳೆಯರೇ, ಒಟ್ಟು 10 ಜನ ನಮ್ಮ ಯೋಧರು ನಮ್ಮನ್ನ ಅಗಲಿ ಹೋದ್ರು. ಇವತ್ತು ಆ 10 ಮನೆಗಳಲ್ಲಿ ದೀಪ ಆರಿದೆ. ಯಾರಿಗೂ ಮಾತು ಬರ್ತಿಲ್ಲ. ಕೇವಲ ಮೌನ, ಮತ್ತೆ ಆ ಮೌನದ ನಡುವೆ ಕೇಳಿಸೋ ಕಣ್ಣೀರಿನ ಧ್ವನಿ ಮಾತ್ರ ಅಲ್ಲಿ ಮನೆ ಮಾಡಿದೆ. ಈ ಘಟನೆ ನಡೆದ ಜಮ್ಮು ಕಾಶ್ಮೀರದ ದೋಡಾ, ಕಿಶ್ವಾರ್ ಅಥವಾ ರಾಂಬನ್ ಜಿಲ್ಲೆಗಳನ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿನ ಸೌಂದರ್ಯದಷ್ಟೇ ಅಲ್ಲಿ ಅಪಾಯನೂ ಅಡಗಿದೆ. ಈ ಹಿಂದೆ ಕೂಡ ಗುಲ್ಬರ್ಗ ಹತ್ತಿರ ಇದೇ ತರ ಘಟನೆಯಾಗಿತ್ತು. ಕಳೆದ ವರ್ಷ ರಾಂಬನ್ನಲ್ಲಿ ಯೋಧರ ವಾಹನ 700 ಅಡಿ ಆಳಕ್ಕೆ ಬಿದ್ದಿತ್ತು. ಯಾಕೆ ಹೀಗಾಗ್ತಾ ಇದೆ? ಯಾಕೆ ನಮ್ಮ ಸೈನಿಕರ ಜೀವ ಈ ರೀತಿ ರಸ್ತೆ ಅಪಘಾತಗಳಲ್ಲಿ ಹೋಗ್ತಿದೆ ಅನ್ನೋದು ದೊಡ್ಡ ಪ್ರಶ್ನೆ. ಅಲ್ಲಿನ ಹವಾಮಾನ, ಆ ಕಿರಿದಾದ ರಸ್ತೆಗಳು ಯಾವತ್ತೂ ಬದಲಾಗಲ್ಲ. ಆದ್ರೆ ನಮ್ಮ ಯೋಧರ ಸುರಕ್ಷತೆಗೆ ಬೇಕಾದ ತಂತ್ರಜ್ಞಾನ ಇನ್ನೂ ಸುಧಾರಿಸಬೇಕಿದೆ. ಈ ಪ್ರಕೃತಿ ಮುಂದೆ ಮನುಷ್ಯ ಅಸಹಾಯಕ ಇರಬಹುದು, ಆದ್ರೆ ಆ ಅಸಹಾಯಕತೆಯನ್ನ ಮೀರಿ ನಿಲ್ಲೋ ಶಕ್ತಿ ನಮ್ಮ ವ್ಯವಸ್ಥೆಗೆ ಬರಬೇಕಿದೆ. ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಅವರು ಟ್ವೀಟ್ ಮಾಡಿ ಈ ಘಟನೆಗೆ ಸಂತಾಪವನ್ನ ಸೂಚಿಸಿದ್ದಾರೆ. ಕೇಂದ್ರ ಸರ್ಕಾರ ಕೂಡ ಪರಿಹಾರದ ಮಾತುಗಳನ್ನಾಡಿದೆ. ಆದ್ರೆ ಪರಿಹಾರದ ಹಣ ಅಥವಾ ಸಂತಾಪದ ಮಾತುಗಳು ಆ ಕಳೆದು ಹೋದ ಜೀವಗಳನ್ನ ವಾಪಸ್ ತರೋಕೆ ಸಾಧ್ಯನಾ? ಆ ತಾಯಿ ಕಣ್ಣೀರನ್ನ ಒರೆಸೋಕೆ ಸಾಧ್ಯನಾ? ಖಂಡಿತ ಇಲ್ಲ. ಒಬ್ಬ ಯೋಧ ಸತ್ತಾಗ ಇಡೀ ದೇಶ ಆತನನ್ನ ಹುತಾತ್ಮ ಅಂತ ಕರೆಯುತ್ತೆ. ಅದು ಸರಿ. ಆದ್ರೆ ಆ ಹುತಾತ್ಮ ಅನ್ನೋ ಪದದ ಹಿಂದೆ ಒಂದು ಕುಟುಂಬದ ಇಡೀ ಪ್ರಪಂಚವೇ ಕುಸಿದು ಬಿದ್ದಿರುತ್ತೆ ಅನ್ನೋದನ್ನ ನಾವು ಮರಿಬಾರ್ದು. ಗಡಿಯಲ್ಲಿ ಶತ್ರುವಿನ ಗುಂಡಿಗೆ ಎದೆಯೊಡ್ಡಿ ಸಾಯೋದಕ್ಕೂ ಹೇಗೆ ಅಪಘಾತದಲ್ಲಿ ಅಕಾಲಿಕವಾಗಿ ಪ್ರಾಣ ಬಿಡುವುದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಈ ಸಾವು ಯಾರಿಗೂ ಬೇಡ ದೇವರೇ. ಗೆಳೆಯರೇ, ನಮ್ಮ ವೀರ ಯೋಧರು ಹಿಮ ಬೀಳುವಾಗ, ಮಳೆ ಬರುವಾಗ ಅಥವಾ ರಸ್ತೆ ಜಾರುವಾಗಲೂ ಇವರು ಗಾಡಿ ಓಡಿಸಲೇಬೇಕು, ಹೋಗಲೇಬೇಕು. ಯಾಕೆಂದ್ರೆ ಅವರಿಗೆ ದೇಶದ ಭದ್ರತೆ ಮುಖ್ಯ. ಅವರ ಈ ನಿರಂತರ ಹೋರಾಟಕ್ಕೆ ನಾವು ಬೆಲೆ ಕಟ್ಟೋಕಾಗಲ್ಲ. ನಾವು ಕೇವಲ ಸುದ್ದಿಯಲ್ಲಿ ಬರೋ ಅಕೌಂಟ್ ನಂಬರ್ ಅಥವಾ ಅಂಕಿ ಅಂಶಗಳನ್ನು ನೋಡಿ ಮರೆತು ಬಿಡ್ತೀವಿ. 10 ಜನ ಸತ್ತರು ಅಂದ ತಕ್ಷಣ ಅದೊಂದು ನಂಬರ್ ಅಷ್ಟೇ ಅನ್ಕೊಂಡ್ಬಿಡ್ತೀವಿ. ಆದ್ರೆ ಆ 10 ಅನ್ನೋದು 10 ಕನಸುಗಳು, 10 ಭವಿಷ್ಯಗಳು ಅನ್ನೋದನ್ನ ನಾವು ಮರಿಬಾರ್ದು.
ಸೈನಿಕ ಅಂದ್ರೆ ಕೇವಲ ಗಡಿಯಲ್ಲಿ ನಿಲ್ಲೋನಲ್ಲ, ಆತ ನಮಗಾಗಿ ತನ್ನ ಸುಖ, ಸಂತೋಷ, ಕುಟುಂಬ ಎಲ್ಲವನ್ನೂ ಆ ಪರ್ವತಗಳ ನಡುವೆ ಒತ್ತೆ ಇಟ್ಟವನು. ಇವತ್ತು ದೋಡಾದಲ್ಲಿ ಆದ ಈ ಘಟನೆ ನಮಗೆ ಒಂದು ಎಚ್ಚರಿಕೆ ಕೂಡ ಹೌದು. ನಮ್ಮ ದೇಶದ ಮೂಲ ಸೌಕರ್ಯಗಳು, ವಿಶೇಷವಾಗಿ ಈ ಬೆಟ್ಟದ ಪ್ರದೇಶಗಳಲ್ಲಿ ಇನ್ನೂ ಚೆನ್ನಾಗಿ ಆಗ್ಬೇಕಿದೆ. ರಕ್ಷಣೆ ಕೊಡೋ ಸೈನಿಕನಿಗೆ ರಕ್ಷಣೆ ಇಲ್ಲ ಅಂತಂದ್ರೆ ಹೇಗೆ? ಈ ಹಿಮಪರ್ವತಗಳ ನಡುವೆ ಮೌನವಾಗಿ ಹೋದ 10 ಜೀವಗಳಿಗೆ ಈ ದೇಶ ಯಾವತ್ತೂ ಋಣಿಯಾಗಿರುತ್ತೆ. ಅವರ ಹೆಸರುಗಳು ಇತಿಹಾಸದ ಪುಟಗಳಲ್ಲಿ ಅಚ್ಚಾಗದಿದ್ದರೂ ಈ ನೆಲದ ಗಾಳಿಯಲ್ಲಿ ಅವರ ಶೌರ್ಯದ ಕತೆ ಯಾವತ್ತೂ ಇರುತ್ತೆ. ಗಾಯಗೊಂಡಿರೋ ಯೋಧರು ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ಪ್ರಾರ್ಥಿಸೋಣ. ಆ ನೋವನ್ನ ತಡೆದುಕೊಳ್ಳೋ ಶಕ್ತಿ ಆ ಕುಟುಂಬಗಳಿಗೆ ಸಿಗಲಿ. ಜೈ ಹಿಂದ್, ಜೈ ಭಾರತ್.